ಇದರಲ್ಲಿ ಏನಿಲ್ಲ, ಒಂದೇ ಇಟ್ಟಿಗೆ ಇಟ್ಟಿಂದ 6 ಇಟ್ಟಿಗೆದ ಸೈಜ್ ಬರುತ್ತೆ. ಮುಗೀತು. ಆಮೇಲೆ ಇದು ಸಿಮೆಂಟ್ ಕೂಡ ಕಮ್ಮಿ ಆಯ್ತಲ್ವಾ? ಸಿಮೆಂಟ್ ಕೂಡ ಕಮ್ಮಿ ಆಗುತ್ತೆ, ಕೆಲಸಗಳು ಕಡಿಮೆ ಆಗುತ್ತೆ. 6ಗೆ ಎಸೆ ಮಾಡೋ ಬದಲು ಜಸ್ಟ್ 1ಗೆ ಫಿನಿಶಿಂಗ್ ಕೊಟ್ಟರೆ ಮುಗೀತು. ಮಾಮೂಲಿ ಫ್ರೇಮ್ ಸೆಕ್ಷನ್ ಅಲ್ಲಿ ಈ ತರ 5 ಫ್ಲೋರ್ 6 ಫ್ಲೋರ್ ಮನೆ ಕಟ್ತಿದ್ದಾರೆ. ಇನ್ನೂ 10 ಫ್ಲೋರ್ ಇನ್ನೂ ಮೇಲೆ ಬೇಕಾದ್ರೂ ಕಟ್ಬೋದು, ಏನು ಸಮಸ್ಯೆ ಇಲ್ಲ. ಇವಾಗ ಸೆಂಟ್ರಿಂಗ್ ಹಾಕಿದಾಗ ಇದೆಲ್ಲ ಇದು ಮಾಡಿದ್ದಾರೆ, ಇದನ್ನ ನೋಡಿದ್ರೂ ಬರಲ್ಲ ನೋಡಿ ಸರ್. ನೋಡಿ ಪ್ಲಾಸ್ಟಿಂಗ್ ಹಿಡ್ಕೊಳತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗತ್ತಲ್ವ ಸರ್? ಇದು ಸಿಮೆಂಟ್ ತಿಳಿನೇ ಇಷ್ಟು ಈಸಿಯಾಗಿ ಹಿಡ್ಕೊಂಡಿದೆ. ಇನ್ನೇನು ಡ್ರಿಲ್ಲಿಂಗ್ ಮಾಡ್ಬೋದಾ, ಮೊಳೆ ಹೊಡಿಬೋದಾ? ಹೊಡೆದಿದ್ದಾರೆ, ಮೊಳೆ ಇಲ್ಲ, ತೋರಿಸಿದೀವಿ ನಾವು, ಏನು ಸಮಸ್ಯೆ ಇಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿರೋ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ನೀವೇನು ಹಿಂದ್ಗಡೆ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಮನೆಯನ್ನು ಎಂಬ್ರಿಕ್ಸಲ್ಲಿ ಕಟ್ಟಿದ್ದಾರೆ ವೀಕ್ಷಕರೇ. ಆಲ್ಮೋಸ್ಟ್ 5 ಫ್ಲೋರ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಬ್ರಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಜೊತೆ ಎಂಬ್ರಿಕ್ಸ್ ಕಡೆಯಿಂದ ಅನೂಪ್ ಸರ್ ಇದ್ದಾರೆ. ಸರ್ ಬನ್ನಿ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನಮಸ್ತೆ. ಆರಾಮಲ್ಲ? ಆರಾಮದ್ರ. ಓಕೆ. ಸೊ ವೀಕ್ಷಕರೇ, ಸರ್ ಕೇರಳದಿಂದ ಬರ್ತಾ ಇದ್ರು ಕೂಡ ಕನ್ನಡನ ಆರಾಮಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೇ ಸೂಪರ್ ಅಂತ ಹೇಳ್ತೀನಿ. ಸರ್ ಕನ್ನಡ ಕಲಿಯೋಕ್ಕೆ ನಿಮ್ಗೆ ಏನು ಕಷ್ಟ ಆಗಿಲ್ಲ? ಏನಿಲ್ಲ, ಕಷ್ಟ ಏನಿಲ್ಲ. ಹಿಂಗೆ ಕಲ್ತ್ರಿ ಕನ್ನಡ ಎಲ್ಲ? ಇಲ್ಲೇ ನಮ್ಮ ಜೊತೆ ವರ್ಕ್ ಮಾಡಿದ್ರೆ ಎಲ್ಲ ಕನ್ನಡಿಗರ, ಅವ್ರ ಜೊತೆ ಎಲ್ಲ ಮಾತಾಡಿ ಕನ್ನಡ ಕಲ್ತ್ಕೊಂಡ್ಬಿಟ್ರಾ? ಓಕೆ ಸರ್, ನಿಮ್ಮ ಬ್ರಿಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಏನಿದೆ ಎಂಬ್ರಿಕ್ಸ್ ಅಂತ? ಸರ್ ಇದನ್ನ ನಮ್ದು ಕೊಯ್ಲಿಟ್ಟಿಗೆ ಇದೆಯಲ್ಲ, ನೆಲದಿಂದ ಕಟ್ ಮಾಡ್ತಾರಲ್ಲ, ಆ ಸೇಮ್ ಕ್ವಾಲಿಟಿಯಲ್ಲಿ ಇದು ನಾವು ಇಲ್ಲೇ ರೆಡಿಮೇಡ್ ಮಾಡ್ತೀವಿ. ನೀವೇ ಮಾಡ್ತೀರಾ? ಹೆಂಗೆ ಪ್ರೊಸೆಸ್ ಏನಾದ್ರದ್ದು ಮಾಡೋ? ನಾವು ಗುಡ್ಡದ ಮಿಟ್ಟಿ ಲ್ಯಾಟ್ರೈಟ್ ಸೋಯಿಲಿಂದ ಲ್ಯಾಟ್ರೈಟ್ ಸೋಯಿಲ್ ಪೌಡರ್ ಮಾಡಿಬಿಟ್ಟು ಅದ್ರ ಒಳಗಡೆ ಸಿಮೆಂಟ್ ಮಿಕ್ಸ್ ಮಾಡಿ 1/4 kg ಸಿಮೆಂಟ್ ಮಿಕ್ಸ್ ಮಾಡಿ ಅದರಲ್ಲಿ ನೀರು ಕರೆಕ್ಟಾಗಿ ನೀರು ಮಿಕ್ಸ್ ಮಾಡಿಬಿಟ್ಟು ಹೈಡ್ರೋಲಿಕ್ ಪ್ರೆಷರ್ ಮಾಡಿ ಪ್ರೆಸ್ಸಿಂಗ್ ಮಾಡಿ ಇಡ್ತಾರೆ. ಹೈಡ್ರೋಲಿಕ್ ಎಷ್ಟು ಟನ್ ಪ್ರೆಷರ್? 35 ಟನ್ ಪ್ರೆಷರಲ್ಲಿ ಹೈಡ್ರೋಲಿಕ್ ಮಾಡಿಬಿಟ್ಟು ಇಡ್ತಾರೆ. ಏನು ಬೆನಿಫಿಟ್ ಈ ಬ್ರಿಕ್ಸ್? ಇದರಲ್ಲಿ ನಿಮ್ಮ ಮನೆ ಕಟ್ಟದ ಮೇಲೆ 30% ಆಫ್ ಸೇವಿಂಗ್ ಕಾಸ್ಟ್ ಕಟಿಂಗ್ ಇರುತ್ತೆ. ಬ್ರಿಕ್ ಕನ್ಸ್ಟ್ರಕ್ಷನ್ ಅಲ್ಲಿ 30%. ಓಕೆ ಆ ಥರ ಹೇಳ್ತಾರೆ. ಅದರಲ್ಲಿ ನಿಮಗೆ ಬರೋದು ಯಾವ ಥರ ಬರ್ತಂದ, ಸಣ್ಣ ಇಟ್ಟಿಗೆ 6 ಇಟ್ಟಿಗೆ ಇದು ಒಂದೇ ಸೈಜ್ ಬರುತ್ತೆ. 6 ಇಟ್ಟಿಗೆ ಹಾಕೋಬಹುದು, ಇದು ಒಂದು ಹಾಕಿದ್ರೆ ಸಾಕು. ಅಲ್ಲೇ 6 ಕೆಲಸ ಸೇವ್ ಆಗುತ್ತೆ. ಸಣ್ಣ ಇಟ್ಟಿಗೆ ಆಲ್ಮೋಸ್ಟ್ 9-10 ರೂಪೀಸ್ ಇರ್ತಾರೆ, ಅದಕ್ಕೆ 60 ರೂಪಾಯಿ ಬರುತ್ತೆ. 60 ರೂಪೀಸ್ ಆಯ್ತು. 60 ರೂಪೀಸ್. ಮತ್ತೆ 6 ಕೆಲಸ ಬೇಕು. 6 ಟೈಮ್ ಇಡಬೇಕು, 6 ಟೈಮ್ ಇದು ಲೇಬರ್ ಮತ್ತೆ ಸಿಮೆಂಟ್ ಎಲ್ಲ ಕಡೆ ಹಾಕ್ಬೇಕು. ಇದರಲ್ಲಿ ಏನಿಲ್ಲ, ಒಂದೇ ಇಟ್ಟಿಗೆ ಇಟ್ಟಿಂದ 6 ಇಟ್ಟಿಗೆದ ಸೈಜ್ ಬರುತ್ತೆ. ಮುಗೀತು. ಆಮೇಲೆ ಇದು ಸಿಮೆಂಟ್ ಕೂಡ ಕಮ್ಮಿ ಆಯ್ತಲ್ವಾ? ಸಿಮೆಂಟ್ ಕೂಡ ಕಮ್ಮಿ ಆಗುತ್ತೆ, ಕೆಲಸಗಳು ಕಡಿಮೆ ಆಗುತ್ತೆ. 6ಗೆ ಎಸೆ ಮಾಡೋ ಬದಲು ಜಸ್ಟ್ 1ಗೆ ಫಿನಿಶಿಂಗ್ ಕೊಟ್ಟರೆ ಮುಗೀತು. ಮಂಜು ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಆಮೇಲೆ ಬ್ರಿಕ್ಸ್ ವ್ಯಾಪಾರ ಹೇಗೆ ನಡೀತಾ ಇದೆ? ಜನ ಇಷ್ಟಪಡ್ತಾ ಇದ್ದಾರೆ ಸರ್? ಇಷ್ಟಪಡ್ತಿದ್ದಾರೆ. ನಾವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗಿಂದ ಇವಾಗ ಇನ್ನೂ ಚೆನ್ನಾಗಿದೆ ಸರ್. ಸರ್ ಎಲ್ಲೆಲ್ಲಿಂದ ಆರ್ಡರ್ ಬರ್ತಾ ಇದೆ ಸರ್ ಇವಾಗ? ಸರ್ ಆಲ್ ಓವರ್ ಕರ್ನಾಟಕ ಬರ್ತಿದೆ, ಪ್ಲಸ್ ಆಂಧ್ರ ಮತ್ತೆ ತಮಿಳುನಾಡು ಕಡೆಯಿಂದನೂ ನಮ್ದು ಆರ್ಡರ್ಸ್ ಬರ್ತಾ ಇದೆ. ತುಂಬಾ ಇಷ್ಟಪಡ್ತಾ ಇದ್ದಾರೆ. ಹೌದು ಸರ್. ಯಾವ್ಯಾವ ರೀತಿ ಮನೆಗಳನ್ನು ಕಟ್ಸ್ತಾ ಇದ್ದಾರೆ ಸರ್? ಸರ್ ಈಗ ಇದು ಮಾಮೂಲಿ ಫ್ರೇಮ್ ಸೆಕ್ಷನ್ ಅಲ್ಲಿ ಈ ತರ 5 ಫ್ಲೋರ್ 6 ಫ್ಲೋರ್ ಮನೆ ಕಟ್ತಿದ್ದಾರೆ. ಇನ್ನೂ 10 ಫ್ಲೋರ್ ಇನ್ನೂ ಮೇಲೆ ಬೇಕಾದ್ರೂ ಕಟ್ಬೋದು, ಏನು ಸಮಸ್ಯೆ ಇಲ್ಲ. ಮಾಮೂಲಿ ಹಳ್ಳಿ ಕಡೆ ಬಂದು ನಾವು ಪಿಲ್ಲರ್ ಹಾಕಲ್ಲ, ಮಾಮೂಲಿ ಫ್ರೇಮ್ ಸೆಕ್ಷನ್ ಅಲ್ಲಿ ಮನೆ ಕಟ್ಟಲ್ಲ, ನಾವು ಪಾಯ ಹಾಕಿ ಫೌಂಡೇಶನ್ ಕಡೆಯಿಂದ ಕಟ್ತೀವಿ. ಆ ತರನು ಕಟ್ತಿದೆ, ಏನು ಸಮಸ್ಯೆ ಇಲ್ಲ. ಎಷ್ಟು ಫ್ಲೋರ್ ಕಟ್ಬೋದು ಆ ತರ ಮಾಡಿದ್ರೆ? ಸರ್ G+2 ಮಾಮೂಲಿ ಪಾಯದ ಮೇಲೆ ಮನೆ ಕಟ್ಬೋದು. ಗ್ರೌಂಡ್ ಫಸ್ಟ್ ಸೆಕೆಂಡ್ ಆರಾಮಾಗಿ ಪಾಯ ಇದು ಪಿಲ್ಲರ್ ಇಲ್ಲದೆ ಕಟ್ಬೋದು. ಸ್ಟ್ರೆಂತ್ ಬರುತ್ತಾ? ಹೌದು ಬರುತ್ತೆ ಸರ್. 8 ಇಂಚ್ ಅಲ್ಲಿ ಪಲ್ಟಿ ಮಾಡಿ ಗೋಡೆ ಕಟ್ಟಬೇಕಾಗುತ್ತೆ. ಬನ್ನಿ ಸರ್, ಇವತ್ತು ಯಾವ ಏರಿಯಾದಲ್ಲಿ ಇದೆ ಸರ್ ನಾವು? ಸರ್ ಇದು ನಮ್ಮ ಬೆಂಗಳೂರಲ್ಲಿ ಮಾಗಡಿ ರೋಡ್ ಅಲ್ಲಿ ಇದು ಜಗದೀಶ್ ಗೌಡ ಅನ್ನೋರ್ ಮನೆ ಹತ್ರ ಇದೆ. ಜಗದೀಶ್ ಗೌಡ ಸರ್ ಕಟ್ತಾ ಇರೋರು ಯಾರು ಸರ್ ಇದು? ಸರ್ ಇದು ಕಟ್ತಾ ಇರೋರು ಬಂದು ರಾಮಮೂರ್ತಿ ಸರ್ ಅಂತ, ಮತ್ತೆ ಇದು ಇಂಜಿನಿಯರ್ ಬಂದು TVG ಹೋಮ್ಸ್ ಕಡೆಯಿಂದ ಶಶಿಕಿಶನ್ ಸರ್. ಬನ್ನಿ ಸರ್ ನೋಡೋಣ. ಸೊ ಇದು ಟೆಕ್ನಿಕಲಿ ಹೇಳಿ, ಸೈಟಲ್ಲಿ ಏರಿಯಾ ಎಷ್ಟಿತ್ತು ಸರ್ ಇದು ಆಕ್ಚುಲಿ? ಸರ್ ಇದು ಉದ್ದ ಬಂದು 40 ಅಡಿ ಇದೆ, ಅಗಲ ಬಂದು 20 ಅಡಿ ಇದೆ. 20ಕ್ಕೆ 40. ಓಕೆ. ಟೋಟಲ್ ಇದು 34 ಚದರ ಬರುತ್ತೆ ಸರ್. 34 ಚದರ. ಸೊ 4 ಫ್ಲೋರ್ ಕಟ್ಟಿದ್ದಾರೆ. ಹೌದು, 4 ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ನಡೀತಿದೆ. ಅಲ್ಲೊಂದು ಫ್ಲೋರ್ ನಡೀತಾ ಇದೆ, 5ನೇ ಫ್ಲೋರ್ ನಡೀತಿದೆ ಸರ್. ಓಕೆ. ಸರ್ ಬನ್ನಿ ಮನೆ ನೋಡ್ಕೊಂಡ್ ಬಂದ್ಬಿಡೋಣ, ಏನೇನ್ ಮಾಡಿದ್ದಾರೆ ಏನ್ ಕತೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಹಾಗೆ ನಿಮ್ ಬ್ರಿಕ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡಿ ಸರ್ ನಮಗೆ ಅಷ್ಟೇ. ಸರ್ ಇದು ಎಂಟ್ರೆನ್ಸ್ ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಮತ್ತೆ ಇದು ಆಫೀಸ್ ರೂಮ್ ತರ ಮಾಡಿದ್ದಾರೆ ಎಂಟ್ರೆನ್ಸ್ ಅಲ್ಲಿ. 1 RK ಅಂತ ಹೇಳ್ಬೋದಲ್ವಾ ಸರ್ ಇದು? ಓಕೆ ನೋಡಿ ವೀಕ್ಷಕರೇ,
ಸರ್ ಇದಕ್ಕೆ ಕ್ಯೂರಿಂಗ್ ಎಲ್ಲ ಏನು ಬೇಕಾಗಿಲ್ವಾ ಸರ್ ಇಲ್ಲಿ? ಸರ್ ಇದು ನಾವು ಬ್ರಿಕ್ ಬಂದು ಕ್ಯೂರಿಂಗ್ ಮಾಡಿರ್ತೀವಿ ನಾವು. ಇವರು ಏನು ಗೋಡೆ ಕಟ್ತಾರೆ, ಈ ಗೋಡೆ ಸಿಮೆಂಟ್ಗೆ ಅವರು ವಾಟರ್ ಕ್ಯೂರಿಂಗ್ ಮಾಡಿದಾಗ ಇನ್ನೂ ಬಾಂಡಿಂಗ್ ಚೆನ್ನಾಗಿ ಬರುತ್ತೆ, ಏನು ಸಮಸ್ಯೆ ಇಲ್ಲ ಸರ್. ಸೊ ಇದಕ್ಕೊಂದು ಕ್ಯೂರಿಂಗ್ ಬೇಕು. ಹೌದೌದು, ಈ ಎಸೆ ಕ್ಯೂರಿಂಗ್ ಬೇಕು, ನಿಮ್ಗೆ ಕ್ಯೂರಿಂಗ್ ಬೇಡ. ನಮಗೆ ಕ್ಯೂರಿಂಗ್ ಬೇಡ, ನಾವು ಕ್ಯೂರಿಂಗ್ ಮಾಡಿ ಬ್ರಿಕ್ ಕಳಿಸ್ಕೊಡೋದು. ಓಕೆ, ಆಮೇಲೆ ಈ ವಾಸ್ಕಲ್ ಜೊತೆ ವಿಂಡೋ ಜೊತೆ ಬಾಂಡಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತಾ ಸರ್? ನೀವೇ ನೋಡ್ಬೋದು ಸರ್, ಯಾಕಂದ್ರೆ ಇಲ್ಲಿ ಯಾವುದೇ ಕರೆಕ್ಟಾಗಿ ಒಳಗಡೆ ಬಂದು ಎಲ್ ಶೇಪ್ ಇದು ಬಾಂಡಿಂಗ್ ಇದು ಕೊಟ್ಟಿರ್ತಾರೆ ಕ್ಲಾಂಪು, ಅದ್ರ ಜೊತೆಗೆ ಯಾವುದೇ ಇದು ಬರಲ್ಲ. ಮೇಯ್ನ್ ಏನಂದ್ರೆ ನಮ್ಮ ಇಟ್ಟಿಗೆ ಇದು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅನ್ನೋಂಥ ದಿವಸ ಇಟ್ಟಿಗೆಗೆ ಸ್ವಲ್ಪ ನೀರು ಹಾಕೊಂಡು ಗೋಡೆ ಕಟ್ಟಬೇಕು. ನೀರು ಹಾಕೊಂಡು ಗೋಡೆ, ಯಾಕಂದ್ರೆ ನಮ್ಮ ಇಟ್ಟಿಗೆ ಡ್ರೈ ಇರುತ್ತೆ, ಈ ಸಿಮೆಂಟ್ ಅಲ್ಲಿ ಇರುವಂತ ತೇವಾಂಶ ಬೇಗ ಅಬ್ಸರ್ವ್ ಮಾಡುತ್ತೆ ನಮ್ಮ ಇಟ್ಟಿಗೆ. ಹಂಗಾಗಿ ಸಿಮೆಂಟ್ ಡ್ರೈ ಆಗದಿದ್ದಕ್ಕೆ ಮುಂಚೆ ಸಣ್ಣ ಪುಟ್ಟ ಇದಾಗಬಾರ್ದು ಅಂತ ನಾವು ಯಾವತ್ತು ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ ಅದ್ರ ಮೊದಲನೇ ದಿವಸ ನಮ್ಮ ಇಟ್ಟಿಗೆ ನೀರು ಹಾಕಿ ಕೆಲಸ ಸ್ಟಾರ್ಟ್ ಮಾಡಿ ಅಂತ ನಾವು ಹೇಳ್ತೀವಿ. ಸಾಕು ಅಂತ ಹೇಳ್ತೀರಾ. ನೋಡ್ಬೋದು ವೀಕ್ಷಕರ, ಮೋಲ್ಡ್ ಕೂಡ ನೋಡ್ಬೋದು, ಚೆನ್ನಾಗಿ ನೀಟಾಗಿ ಕುತ್ಕೊಂಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ, ಯಾವುದೇ ರೀತಿ ಅಂಡುಲೇಷನ್ ಏನು ಬರೋದಿಲ್ಲ ಅಲ್ವಾ? ಬನ್ನಿ ಒಂಚೂರು ಫಸ್ಟ್ ಫ್ಲೋರ್ ನೋಡ್ಕೊಂಡ್ ಬರೋಣ ಹಾಗೆ. ಸರ್ ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀವಿ. ಹೌದೌದು ಸರ್, ಇವಾಗ ನಿಮ್ಮ ಬ್ರಿಕ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನಾದ್ರು ಪ್ರಿಕಾಷನ್ಸ್ ಏನಾದ್ರು ಇದೆಯಾ? ಮಾಮೂಲಿ ಬ್ರಿಕ್ಸ್ ತಾನೇ ಕಟ್ಕೊಂಡು ಹೋಗ್ತಾ ಇರ್ಬೋದು ಸರ್? ಸರ್ ಈಗ ಮಾಮೂಲಿ ಬ್ರಿಕ್ಸ್ ಇವಾಗ ನಾವು ಆಲೋ ಬ್ಲಾಕ್ಸ್ ಮತ್ತೆ ಬೇರೆ ಬ್ರಿಕ್ ಎಲ್ಲ ಯಾವ ತರ ಕಟ್ತೀವಿ ಸೇಮ್ ಅದೇ ತರನೇ, ಸೇಮ್ 1:6 ಆ ತರ ಸಿಮೆಂಟ್ ಮತ್ತೆ ಎಮ್ ಸ್ಯಾಂಡ್ ಮಿಕ್ಸ್ ಮಾಡಬೇಕು. ಓಕೆ ಓಕೆ, ಅದಕ್ಕೆ ಸೇಮ್ ಆಲೋ ಬ್ಲಾಕ್ಸ್ ನಾವು ಯಾವ ತರ ಕಟ್ತೀವಿ ಅದೇ ತರನೇ ಕಟ್ಬೇಕು ಸರ್, ಬೇರೆ ಏನು ಸಮಸ್ಯೆ ಬರಲ್ಲ. ಓಕೆ, ಇವಾಗ ನೋಡಿ ಮಳೆ ಹೋಗುತ್ತಾ ಅಂತ ಕೇಳ್ತಾರೆ, ಮಳೆ ಹೊಡೆದಿದ್ದಾರೆ. ಮೋಲ್ಡ್ಗೆ ಮತ್ತೆ ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಮಳೆ ಹೊಡೆದಿದ್ದಾರೆ, ಅದ್ರದ್ದೇನು ಸಮಸ್ಯೆ ಇಲ್ಲ, ಓಕೆ ನೀಟಾಗೇ ಬರುತ್ತೆ. ಸೊ ಸೆಂಟ್ರಿಂಗ್ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಆಗ? ಹೌದೌದು, ಇವಾಗ ನಿಮ್ಗೊಂದು ಪ್ರಾಕ್ಟಿಕಲ್ ಟೆಸ್ಟ್ ಅಂದ್ರೆ ಇಲ್ಲಿ ನೋಡ್ಬೋದು, ಮೇಲ್ಗಡೆ ಅಲ್ಲಿ ಮಳೆ ಹೊಡೆದಿದ್ದಾರೆ, ಇಲ್ಲಿ ಮಳೆ ಹೊಡೆದಿದ್ದಾರೆ. ನಮ್ಮ ಬ್ರಿಕ್ಕಲ್ಲಿ ನೀಟಾಗಿ ಇದಾಗುತ್ತೆ. ಕೆಲವ್ರು ಏನಂದ್ರೆ ಹೈಡ್ರಾಲಿಕ್ ಕಂಪ್ರೆಸಿಂಗ್ ಅಲ್ವಾ, ಮಳೆ ಹೋಗುತ್ತಾ, ಮಳೆ ಹೊಡೆದ್ರೆ ಕಟ್ ಆಗುತ್ತಂತ. ಎಡ್ಜಲ್ಲಿ ಈಗ ಹೊಡೆದ್ರೆ ಎಲ್ಲಾ ಇಟ್ಟಿಗೆನೂ ಕಟ್ ಆಗುತ್ತೆ, ಸೆಂಟ್ರಲ್ ಹೊಡೆದ್ರೆ ಯಾವುದೇ ತರ ಕಟ್ ಆಗಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ? ಓಕೆ ಓಕೆ. ಈ ರೀತಿ ಬ್ರಿಕ್ಸ್ ಗಳನ್ನ ವಾಶ್ರೂಮ್ ಕಟ್ಟೋದಕ್ಕೂ ಬಳಸಬಹುದಾ ಸರ್? ಬಳಸ್ಬೋದು ಸರ್, ಏನ್ ತೊಂದರೆ ಇಲ್ಲ. ವಾಶ್ರೂಮ್ ಕಟ್ಬೋದು, ನಾವು ಎಲ್ಲಾ ತರ ಏನ್ ಬೇಕೋ ಕಟ್ಬೋದು. ಯಾಕಂದ್ರೆ ಕಟ್ಟಿರೋ ಉದಾಹರಣೆಗೆ ಇಲ್ಲಿ ಕೆಳಗಡೆ ಇದೆ, ಬೇಕಾದ್ರೆ ನೀವು ನೋಡ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿ ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ನೋಡಿ ನೀರೇ ತುಂಬಿಕೊಂಡಿದೆ ಇದರಲ್ಲಿ, ಸೊ ಆದ್ರೂ ಕೂಡ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಇದು ಆಕ್ಚುಲಿ ವಾಶ್ರೂಮ್ ಅನ್ಕೊಂತೀನಿ ಸರ್ ಅಲ್ವಾ? ಇದು ಹೌದು, ಸಂಕನ್ ಮಾಡಿದ್ದಾರೆ ನೋಡಿ. ಓಕೆ ಸರ್, ಇದಕ್ಕೆ ಮಾಮೂಲಿ ಇಟ್ಟಿಗೆ ಹಾಕೋ ಸಿಮೆಂಟೇ ಸಾಕಾಗುತ್ತೆ, ಇನ್ನು ಎಕ್ಸ್ಟ್ರಾ ಸಿಮೆಂಟ್ಸ್ ಏನಾದ್ರು ಏನ್ ಬೇಕಿಲ್ಲ ಸರ್. ಮಾಮೂಲಿ ಇಟ್ಟಿಗೆಗೆ ಯಾವ ತರ ಸಿಮೆಂಟ್ ನಾವು ಮಿಕ್ಸ್ ಮಾಡ್ತೀವಿ ಅದೇ ತರ ಸಿಮೆಂಟ್ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ಲ್ಯಾಟ್ರೈಟ್ ಸಾಯಿಲ್ ಬರುತ್ತಲ್ವಾ, ಆ ಸಾಯಿಲ್ಗೆ ನಾವು ಒಂದು ಇಟ್ಟಿಗೆಗೆ 1 kg 300 ಗ್ರಾಮ್ ಸಿಮೆಂಟ್ ಮಿಕ್ಸ್ ಮಾಡಿ 180 ಬಾರ್ ಪ್ರೆಷರ್ ಅಂದ್ರೆ 35 ಟನ್ ಪ್ರೆಷರ್ ಅಲ್ಲಿ ಕಂಪ್ರೆಸ್ ಮಾಡಿರ್ತೀವಿ. ಹಂಗಾಗಿ ಬ್ರಿಕ್ಕು ಸ್ಟ್ರಾಂಗ್ ಇರುತ್ತೆ. ಅದ್ರ ಜೊತೆಗೆ 1:6 ಆ ತರ ಸಿಮೆಂಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಂತ ಹೇಳ್ತೀರಾ? ಸೊ ವೀಕ್ಷಕರೇ, ನಮ್ಮ ಜೊತೆ ಈ ಮನೆಯ ಮೇಸ್ತ್ರಿ ಮಲ್ಲು ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ಚೆನ್ನಾಗಿದ್ದಾರೆ ಸರ್? ಸರ್, ಈ ಬ್ರಿಕ್ಸ್ ಇಂದ ಮನೆ ಕಟ್ತಾ ಇದ್ದೀರಲ್ಲ, ನಿಮ್ಗೆ ಏನಾದ್ರು ಕಷ್ಟ ಏನಾದ್ರು ಆಗುತ್ತೆ ಸರ್? ತೊಂದರೆ ಏನಾದ್ರು ಇದೆಯಾ? ತೊಂದರೆ ಏನು ಸರ್, ಮಾಡಬೇಕು ಮಾಮೂಲಿ ಬ್ರಿಕ್ಸ್ ತರನೇನಾ? ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? 1.5 ವರ್ಷ ಆಯ್ತು. 2.5 ವರ್ಷದಿಂದ ನೀವು ಇದೇ ಕೆಲಸ ಮಾಡ್ತಾ ಇದ್ದೀರಾ? ಓಕೆ. ಸೊ ಈ ಬಗ್ಗೆ ಎಲ್ಲ ಗೊತ್ತು ನಿಮ್ಗೆ, ಮೇಸ್ತ್ರಿ ಕೆಲಸ ಕಟ್ಟೋದೆಲ್ಲ ಗೊತ್ತು. ಓನರ್ ಬಂದು ನಾವು ಈ ತರ ಕೆಂಪು ಬ್ರಿಕ್ಸ್ ಅಲ್ಲಿ ಕಟ್ಟಬೇಕು ಅಂತ ಹೇಳಿದಾಗ ಹೆಂಗಣ ಕಟ್ಟೋದು ಅಂತ ಯೋಚನೆ ಮಾಡಿದ್ರ, ಇಲ್ಲ ಮಾಡ್ಬೋದು ಅಂತ ನಿಮ್ಗೆ ಧೈರ್ಯ ಬಂತ? ಮಾಡ್ಬೋದು, ಅವ್ರು ಕಟ್ಟಂತಂದ್ರೆ ಕಟ್ಟೋದೇ ಅಷ್ಟೇ. ಹೊಸ ತರ ಬ್ರಿಕ್ಸ್ ಅಲ್ಲ, ಏನು ಕಷ್ಟ ಆಗಂಗಿಲ್ಲ. ಈ ಕೆಲವೊಂದು ಚಿಕ್ಕ ಬ್ರಿಕ್ಸ್ ಕಟ್ ಮಾಡ್ಕೊಂತೀರಾ ನೀವು, ಇದನ್ನು ಕಟ್ ಮಾಡ್ಕೊಂತೀರಾ, ಹಿಂಗ್ ರಾಡ್ ಇಟ್ಬಿಟ್ಟು ಕಟ್ ಮಾಡ್ಕೊಂತೀರಲ್ಲ, ಇದನ್ನು ಕಟ್ ಮಾಡೋದಲ್ಲ ಈಸಿನಾ? ಹಿಂಗೆ ಕಟ್ ಮಾಡೋದು ಈಸಿನಾ? ವೇಸ್ಟೇಜ್ ಜಾಸ್ತಿನಾ ಕಮ್ಮಿನಾ? ಇದರಲ್ಲಿ ಕಮ್ಮಿ ವೇಸ್ಟೇಜ್ ಆಗಂಗಿಲ್ಲ, ವೇಸ್ಟೇಜ್ ಆಗಲ್ಲ. ನಾವು ಕರೆಕ್ಟಾಗಿ ಹೊಡೆದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತೀರಾ. ಆಮೇಲೆ ಎಲ್ಲ ಕರೆಕ್ಟಾಗಿ ಕುತ್ಕೊಳ್ತಾ ಇದ್ರಲ್ಲಿ, ಸಿಮೆಂಟ್ ಜೊತೆ ಕರೆಕ್ಟಾಗಿ ಬಾಂಡ್ ಆಗುತ್ತಣ್ಣ. ಈಗ ಕೆಲವೊಂದು ಏನಾಗೈತೆ ಗೊತ್ತಾ, ಬಿಟ್ಕೊಂಡ್ಬಿಡ್ತೈತಿ, ಹಿಂಗ ಹಾಕ್ಬಿಟ್ರೆ ಪಟ್ಟ ಬಿಟ್ಕೊಂಡ್ಬಿಡ್ತೈತಿ. ಇದನ್ನ ಬಿಟ್ಕೊಳ್ಳೋದು ಏನಾಗತ್ತಾ? ಏನು ತೊಂದರೆ ಇಲ್ವಾ? ಇದನ್ನ ಎತ್ತೋದು ಮಾಡೋದು ಕಟ್ಟೋದು ಕಷ್ಟನೇ ಈಸಿನ? ಏನು ಅಷ್ಟೇ, ಅದು ವೇಟ್ನು ಅಷ್ಟೇ, ಇದ್ರ ವೇಟ್ ಈ ಬ್ರಿಕ್ ತರನೇ, ಮಾಮೂಲಿ ಬ್ರಿಕ್ ತರನೇ ಇದ್ರ ತರನೇ ಮಾಡ್ಬೋದು. ಯಾರು ಬೇಕಾದ್ರೆ ಕಟ್ಬೋದು ಹಂಗಾದ್ರೆ. ಇದಕ್ಕೋಸ್ಕರ ಸ್ಪೆಷಲ್ ನಾಲೆಜ್ ಬೇಕಾ, ಅಥವಾ ಯಾರು ಬೇಕಾದ್ರೂ ಕಟ್ಬೋದು? ಯಾರು ಬೇಕಾದ್ರೂ ಕಟ್ಟಡ ಮಾಡೋರು ಯಾರಾದ್ರೂ ಕಟ್ಬೋದು, ಯಾರಾದ್ರೂ ಕಟ್ಬೋದು, ಏನು ಟೆನ್ಷನ್ ಇಲ್ಲ. ಯಾವ ಮೇಸ್ತ್ರಿ, ಹೊಸ ಮೇಸ್ತ್ರಿ ಆದ್ರೂ ಈ ಬ್ರಿಕ್ಸ್ ಇಂದ ಏನು ತೊಂದರೆ ಇಲ್ಲ ಅಂತೀರ ನೀವು? ಕಟ್ಬೋದು ಹಂಗಾದ್ರೆ? ಒಂದು ತಮ್ಸ್ ಕೊಡ್ತೀರಾ ಹಾಗಾದ್ರೆ ಮೇಸ್ತ್ರಿ ಕಡೆಯಿಂದ? ಒಂದು ತಮ್ಸ್ ಕೊಡಿ ನಮ್ಗೆ ಬ್ರಿಕ್ಸಿಗೆ. ಸರ್, ಏನ್ ಬ್ರಿಕ್ಸ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ, ಯಾವ ತರ ಸರ್? ಇದು ನಮ್ದು ಬ್ರಿಕ್ ಡೈರೆಕ್ಷನ್ ಬಂದು ಇದು ಉದ್ದ ಬಂದು 12 ಇಂಚ್ ಬರುತ್ತೆ. ಸರಿ. ಎತ್ತರ ಬಂದು 8 ಇಂಚ್ ಬರುತ್ತೆ. ಇದು ಅಗಲ ಬಂದು
6 ಇಂಚ್ ಬರುತ್ತೆ. 6 ಇಂಚ್ ಬರುತ್ತೆ. ಓಕೆ 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 ಓಕೆ. ಸೊ ಇದು ಒಂದೇ ಸೈಜಾ ಸರ್ ಇದೆ? ಹೌದು ಸರ್, ಒಂದೇ ಸೈಜ್ ಇದೆ ಸರ್. ಓಕೆ ಓಕೆ. ಸೊ ಎಡ್ಜಸ್ ಎಲ್ಲ ಫಿನಿಶಿಂಗ್ ನೀಟಾಗಿ ಕೊಟ್ಟಿರ್ತೀವಿ. ನೀಟಾಗೆ ಬರುತ್ತೆ ಸರ್. ಸಣ್ಣ ಪುಟ್ಟ ಎಡ್ಜಸ್ ಯಾಕಂದ್ರೆ ಇದು ಬರುತ್ತೆ, ಬಿಟ್ರೆ ಇನ್ನು 90% ಇದೇ ತರ ಬ್ರಿಕ್ ಬರುತ್ತೆ. ಓಕೆ ಓಕೆ. ಇದು ವೇಟ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ವೆಯ್ಟ್ ಬಂದು 19.5 20 kg ಬರುತ್ತೆ ಸರ್. ಹತ್ತತ್ರ 20 kg 20 kg ಬರುತ್ತೆ. ಓಕೆ ಓಕೆ. ನೋಡಿ ವೀಕ್ಷಕರೇ, ಕಲರ್ ಇದು ಒಂದೇನಾ ಸರ್? ರೆಡ್ ಕಲರ್ ಒಂದೇ? ರೆಡ್ ಕಲರೇ ಬರುತ್ತೆ ಸರ್. ನಾವು ಇದು ಪ್ಯೂರ್ ಲ್ಯಾಟ್ರೈಟ್ ಸಾಯಿಲ್ ಅಲ್ಲಿ ಮಾಡೋದ್ರಿಂದ ಪ್ಯೂರ್ ಲ್ಯಾಟ್ರೈಟ್ ಸಾಯಿಲ್ ನಾವು ಪರ್ಚೇಸ್ ಮಾಡುವಾಗ್ಲೂ ನೀಟಾಗಿ ಪ್ರತಿ ಲೋಡು ಇನ್ಸ್ಪೆಕ್ಷನ್ ಮಾಡಿ ನಾವು ಇದು ಮಾಡ್ತೀವಿ. ಓಕೆ ಓಕೆ. ಇದಕ್ಕೆ ಡೈರೆಕ್ಟ್ ಪೇಂಟ್ ಮಾಡ್ಬೋದಾ ಸರ್ ನಾವು? ಇದು ಮಾಡ್ಬೋದು ಸರ್. ನೋಡಿ ಇವಾಗ ಒಳಗಡೆ ಮಾಮೂಲಿ ರಪ್ಪು ಇರುತ್ತೆ, ಹಂಗಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ ಇಲ್ಲ ಸರ್ ಇದಕ್ಕೆ ಪ್ಲಾಸ್ಟಿಂಗ್ ಹಿಡಿಯಲ್ಲ ಅಂತ. ನೀವು ಒಂದೇ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಅಂದ್ರೆ ಈ ಮೋಲ್ಡ್ ಹಾಕಿರೋ ಕಡೆ ಸಾರಿ ಇರುತ್ತೆ, ಅದನ್ನ ಬನ್ನಿ ಸರ್ ಒಂದೇ ಒಂದು ನಿಮಿಷ. ತೋರಿಸಿ. ಇವಾಗ ಸೆಂಟ್ರಿಂಗ್ ಹಾಕಿದಾಗ ಇದೆಲ್ಲ ಇದು ಮಾಡಿದ್ದಾರೆ, ಇದನ್ನ ನೋಡಿದ್ರೂ ಬರಲ್ಲ ನೋಡಿ ಸರ್. ನೋಡಿ ಪ್ಲಾಸ್ಟಿಂಗ್ ಹಿಡ್ಕೊಳತ್ತೆ ಅನ್ನೋದು ಇದರಲ್ಲೇ ಗೊತ್ತಾಗತ್ತಲ್ವ ಸರ್? ಇದು ನೋಡಿ ಸಿಮೆಂಟ್ ತಿಳಿನೇ ಇಷ್ಟು ಈಸಿಯಾಗಿ ಹಿಡ್ಕೊಂಡಿದೆ, ಇನ್ನೇನು ಹೇಳಿ ವೀಕ್ಷಕರೇ. ನೋಡಿ ಸೊ ಹಿಡ್ಕೊಳತ್ತೆ, ಹಾಗಾದ್ರೆ ಹೌದು ತೊಂದರೆ ಇಲ್ಲ ಅಂತೀರಾ? ವೆಯ್ಟ್ ಎಷ್ಟು ಬರುತ್ತೆ ಇದೆ ಸರ್? ವೆಯ್ಟ್ ಬಂದು ಇದು 19.5 kg ಬರುತ್ತೆ ಸರ್. ಅದಾದ್ರೆ 20 kg ಅನ್ಕೊಳ್ಳಿ. 20 kg ಬರುತ್ತೆ. ಓಕೆ. ಈಸಿ ಲಿಫ್ಟ್ ಎಲ್ಲ ಮಾಡೋಕ್ಕಾಗುತ್ತೆ ಸರ್? ಆರಾಮಾಗಿ ಆಗುತ್ತೆ ಸರ್. ಇವಾಗ ಆಲೋ ಬ್ಲಾಕ್ಸ್ ಎಲ್ಲ ಎಷ್ಟು 26 kg ಬರುತ್ತೆ. ಓಕೆ. ಹೋ ಹೋ. 26, 24, 25 ಆ ಥರ ಬರುತ್ತೆ. ಇದು ಬಂದು 20 kg ಬರುತ್ತೆ. ಹಂಗಾಗಿ ಲಿಫ್ಟ್ ಮಾಡೋದಕ್ಕಾಗಲಿ ಬೇರೆ ಏನೂ ಸಮಸ್ಯೆ ಇಲ್ಲ. ಓಕೆ. ಆಮೇಲೆ ಮಷಿನ್ಗಳಲ್ಲಿ ಕಟಿಂಗ್ ಮಾಡೋದಿರ್ಬೋದು, ಅವೆಲ್ಲ ಈಸಿ ಆಗುತ್ತಾ ಸರ್ ಇದ್ರಲ್ಲಿ? ಆರಾಮಾಗಿ ಆಗುತ್ತೆ ಸರ್. ಇದು ಮಾಮೂಲಿ ವಾಲ್ ಕಟಿಂಗ್ ಬ್ಲೇಡ್ ಬರುತ್ತಲ್ವಾ, ಆ ಇದ್ರಲ್ಲಿ ನೀಟಾಗಿ ಮಾರ್ಕ್ ಮಾಡಿ ಸುಮ್ಮನೆ ಸುತ್ತಿನಲ್ಲಿ ಹೊಡೆದ್ರೆ ಓಪನ್ ಆಗುತ್ತೆ. ಇಲ್ಲಾಂದ್ರೆ ಒಂದು ಶಾರ್ಪ್ ಆಗಿರೋ ಒಂದು ಬ್ಲೇಡ್ ಇಟ್ಟು ಹೊಡೆದ್ರು ಆಟೋಮೆಟಿಕ್ ಕಟ್ ಆಗುತ್ತೆ. ಕಟ್ ಆಗುತ್ತೆ. ಡ್ರಿಲ್ಲಿಂಗ್ ಮಾಡ್ಬೋದಾ, ಮೊಳೆ ಹೊಡಿಬೋದಾ? ಹೊಡಿಬೋದು. ಹೊಡೆದಿದ್ದಾರೆ ಮೊಳೆ ಇಲ್ಲ, ತೋರಿಸಿದೀವಿ ನಾವು, ಏನು ಸಮಸ್ಯೆ ಇಲ್ಲ. ಈಗ ಡ್ರಿಲ್ ಎಲ್ಲ ಮಾಡಿದಾಗ ಮೊಳೆಗೆಲೆ ಹೊಡೆದಾಗ ಅದು ಹೋಲ್ಡಿಂಗ್ ಸ್ಟ್ರೆಂತ್ ಅಂತ ಇರುತ್ತೆ, ಇಟ್ಕೊಬೇಕಲ್ವ ಅದನ್ನ? ಹಿಡ್ಕೊಳುತ್ತಾ ಇದೆ? ಹಿಡ್ಕೊಳ್ಳುತ್ತೆ ಸರ್. ಕಿತ್ಕೊಂಡ್ಬರೋದಿಲ್ಲ? ಏನಿಲ್ಲ. ಮೈನ್ ನಾವು ಏನ್ ಗೊತ್ತಾ, ಈ ಸೆಂಟ್ರಲ್ ಎಲ್ಲಾದ್ರೂ ಹೊಡಿಬೋದು, ಈ ಎಡ್ಜ್ ಅಲ್ಲಿ ಯಾವುದೇ ಇಟ್ಕೆನಲ್ಲಿ ಹೊಡೆದ್ರು ಅದು ಎಡ್ಜ್ ಅಲ್ಲಿ ಎಸೆ ಒಳಗಡೆ ಇಲ್ಲೆಲ್ಲ ಹೊಡಿಬಾರ್ದು, ಏನಿದ್ರು ಈ ಸೆಂಟರ್ ಪಾರ್ಟ್ ಅನ್ನ ಎಸೆ ಒಳಗಡೆ ಹೊಡೆದ್ರೆ ಸಿಮೆಂಟ್ ಇರುತ್ತೆ. ಮೈನ್ ಇಲ್ಲಿ ಇದು ಮಾಡಿ ಯಾವಾಗ ಜೋರಾಗಿ ಆಮರಲ್ಲಿ ತೆಗಿತಾರೆ ಅವರು ಮಳೆ ಸೆಂಟ್ರಿಂಗ್ ಶೀಟು, ಪೀಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ರೆ ಬೇರೆ ತರ ಸಮಸ್ಯೆ ಬರಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ. ಇದರಿಂದ ನಾವು ಎಷ್ಟು ಫ್ಲೋರ್ ಬೇಕಾದ್ರೂ ಮನೆಗಳನ್ನ ಕಟ್ಬೋದು? ಹೌದು ಸರ್. ಫ್ರೇಮ್ ಸೆಕ್ಷನ್ ಅಲ್ಲಿ ಎಷ್ಟು ಬೇಕಾಗ ಕಟ್ಬೋದು. ಓಕೆ ಓಕೆ ಓಕೆ. ಆಮೇಲೆ ನಾವು ತುಂಬಾ ಜನ ಇದಕ್ಕೆ ಇಷ್ಟಪಡೋದು ಪ್ಲಾಸ್ಟಿಂಗ್ ನ ವಿಚಾರ. ಇದಕ್ಕೆ ಪ್ಲಾಸ್ಟ್ರಿಂಗ್ ಬೇಕೇ ಬೇಕಾ, ಮಾಡದೇ ಇದ್ರೂ ನಡೆಯುತ್ತಾ ಸರ್? ನಾವು ಪ್ಲಾಸ್ಟ್ರಿಂಗ್ ಮಾಡದೇ ಇರುವಂಥ ಮನೆಗಳು ತುಂಬ ಇದ್ದಾವೆ. ನಾವು ರೆಫರ್ ಮಾಡೋದೇನಂದ್ರೆ, ನಾವು ಈ ಇಟ್ಕೆನಲ್ಲಿ ಇವಾಗ ಕೇರಳದಲ್ಲಿ ಒಂದು 15-20 ವರ್ಷದಿಂದ ಅನುಭವ, ಬಸ್ ಇಲ್ಲಿ ಕರ್ನಾಟಕಕ್ಕೆ ಬಂದ ಮೇಲೆ ಒಂದು 2 ವರ್ಷ ಕಂಪ್ಲೀಟ್ ಆಗಿದೆ. ಅದನ್ನು ನೋಡಿ ಏನು ಗೊತ್ತಾ, ಮಳೆಗಾಲ ಜಾಸ್ತಿ ಆಗುತ್ತೆ. ಮಳೆಗಾಲ ಜಾಸ್ತಿ ಆದಾಗ ಈ ಜಾಸ್ತಿ ತೇವ ಆಗುತ್ತಲ್ವಾ, ಆವಾಗ ಲೈಟಾಗಿ ಹಸಿರು ಪಾಚಿ ಸ್ಟಾರ್ಟ್ ಆಗುತ್ತೆ. ಮತ್ತು ಇದಕ್ಕೆ ವಾರ್ನಿಷ್ ಮಾಡ್ಬೋದು, ಅಥವಾ ಇವಾಗ ಜಿಪ್ಸಮ್ ಪ್ಲಾಸ್ಟಿಂಗು ಬೇರೆ ಬೇರೆ ಥರ ಬಂದಿದೆ. ಕೆಲವ್ರು ಏನಂದರೆ ಬರೀ ಒಂದು ಪ್ರೈಮರ್ ಹೊಡೆದ್ಬಿಟ್ಟು ಬಿಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಹಸಿರು ಪಾಚಿ ಸ್ಟಾರ್ಟ್ ಆಗುತ್ತೆ. ಅದರಿಂದ ಔಟ್ಸೈಡ್ ಪ್ಲಾಸ್ಟಿಂಗ್ ಮಾಡ್ಕೊಳ್ಳಿ. ಇನ್ಸೈಡ್ ನೀವು ಯಾವ ಥರ ಬೇಕಾದ್ರೂ ಡೈರೆಕ್ಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡ್ಬೋದು, ಡ್ಯಾಮ್ ಪ್ರೂಫ್ ಮಾಡ್ಕೊಬೋದು. ಇಲ್ಲಾಂದರೆ ಅದಕ್ಕೆ ನೀಟಾಗಿ ನೀವು ಯಾವ ಥರ ಬೇಕೋ ಡಿಸೈನ್ ಮಾಡಿ ಇದು ಮಾಡೋದು. ಔಟ್ಸೈಡ್ ಬಂದು ನಾವು ಪ್ಲಾಸ್ಟಿಂಗ್ ಕಂಪಲ್ಸರಿ ರೆಫರ್ ಮಾಡ್ತೀವಿ. ಹೊರಗಡೆ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೊರಗಡೆ ಬಂದು ಪ್ಲಾಸ್ಟಿಂಗ್ ಕಂಪಲ್ಸರಿ. ಓಕೆ. ಒಳಗಡೆ ನಮಗೆ ಪ್ಲಾಸ್ಟಿಂಗ್ ಬೇಕಾಗಿಲ್ಲ, ಬೇಕಾದ್ರೆ ನಾವು ಕ್ಲಿಯರ್ ವಾರ್ನಿಷ್ ಎಲ್ಲ ಬರುತ್ತೆ, ಅಂದ್ರೆ ಪಾಲಿಶ್ಚರ್ ಇರುತ್ತೆ ನೋಡಿ, ಅವೆಲ್ಲ ಹಾಕೋಬಹುದಲ್ವಾ ಇದಕ್ಕೆ? ಅದೇನಾದ್ರೂ ನೀವು ಹಾಕೊಂಡ್ರೆ ಲ್ಯಾಟ್ರೈಟ್ ಸ್ಟೋನ್ ತರ ಫಿನಿಶಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಫೈನಲ್ ಆಗಿ ಬರ್ತಕ್ಕಂಥದ್ದು ಬೆಲೆ ಏನಾಗುತ್ತೆ ಸರ್ ಇದಕ್ಕೆ? ಸರ್ ಈಗ ನಮ್ಮ ಫ್ಯಾಕ್ಟ್ರಿನಲ್ಲಿ 35.71 ಪೈಸೆ ಬ್ರಿಕ್ ಪ್ರೈಸ್ ಇದೆ. ವಿತ್ GST ಇದು 40 ರೂಪೀಸ್ ಬರುತ್ತೆ ಬ್ರಿಕ್. ಓಕೆ ಓಕೆ. 35 ಚಿಲ್ಲರೆಗೆ ನಿಮಗೆ ಬ್ರಿಕ್ಸ್ ಇದೆ. ಹೌದು. GST ಸೇರಿಸ್ಬಿಟ್ಟು 40 ರೂಪಾಯಿ ಆಗುತ್ತೆ ಬ್ರಿಕ್ಸ್ಗೆ. ವಾಟ್ ಅಬೌಟ್ ಟ್ರಾನ್ಸ್ಪೋರ್ಟೇಷನ್ ಯಾವ ತರ ಸರ್? ಟ್ರಾನ್ಸ್ಪೋರ್ಟೇಷನ್ ಬಂದು 15 ಕಿಲೋಮೀಟರ್ ಒಳಗಡೆ 5,000 ಇದೆ. ಅದ್ರ ಮೇಲ್ಪಟ್ಟು ಕಿಲೋಮೀಟರ್ಗೆ ಎಷ್ಟೇ ಕಿಲೋಮೀಟರ್ ಇರಲಿ 75 ರೂಪಾಯಿ ಬರುತ್ತೆ. ಕಂಪ್ನಿ ಗಾಡಿನಲ್ಲೇ ಬಂದು ನೀಟಾಗಿ ಅನ್ಲೋಡ್ ಮಾಡಿ ಜೋಡಿಸ್ಕೊಟ್ಟು ಹೋಗ್ತಾರೆ. ಲೋಡಿಂಗ್ ಅನ್ಲೋಡಿಂಗ್ ನಿಮ್ ಕಡೆಯಿಂದ? ಹೌದು. ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀರಾ, ಬಟ್ 15 ಕಿಲೋಮೀಟರ್ ಒಳಗಡೆ 5,000, ಅದರ ಮೇಲ್ಗಡೆ ಆದ್ರೆ ಕಿಲೋಮೀಟರ್ಗೆ 75 ರೂಪಾಯಿ. ಕರೆಕ್ಟ್ ಆಯ್ತು ಆಕ್ಚುಲಿ. ಓಕೆ. ಅಂಡ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆಯಾ? ಇದೆ ಸರ್, ಇದೆ. ಕೊಡ್ತೀವಿ ನಾವು. ಇವಾಗ ನಮಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಮತ್ತು 150-200 ಕಿಲೋಮೀಟರ್ ಮೇಲ್ಪಟ್ಟು ಬೇಕು, ಅಥವಾ 400 ಕಿಲೋಮೀಟರ್ ತಗೊಂಡಿರೋದು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ, ಆ ಕಡೆಯಿಂದ ಬಂದಿರುತ್ತೆ ಗಾಡಿ, ರಿಟರ್ನ್ ಲೋಡ್ ಅಲ್ಲಿ ಬಾಡಿಗೆ ಕಡಿಮೆ ಮಾಡಿಸಿ, ಈ ಕಡೆಯಿಂದ ನಾವು ಒಂದ್ ಸೈಡ್ ಲೋಡ್ ಕಳ್ಸಿಕೊಡ್ತೀವಿ. ಅನ್ಲೋಡಿಂಗ್ ಅವರೇ ಮಾಡಿಸ್ಕೋಬೇಕು. ಅವಾಗ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ. ಓಕೆ ಓಕೆ. ಚೆನ್ನಾಗಿ ಅಪ್ ಅಂಡ್ ಡೌನ್ ಬಾಡಿಗೆ ಆದ್ರೆ ಜಾಸ್ತಿ ಆಗುತ್ತೆ. ಆ ಕಡೆಯಿಂದ ಲೋಡ್ ಬಂದಿರುತ್ತೆ, 12 ವೀಲ್ ಲಾರಿ ಅಥವಾ 10 ವೀಲ್ ಲಾರಿ, ನಮ್ಗಿಲ್ಲ ಇದು ಕ್ವಾಂಟಿಟಿ ಕಡಿಮೆ ಇದೆ ಅನ್ನೋಂಥವ್ರು ಇರ್ತಾರೆ, ಅವ್ರಿಗೆ ಚಿಕ್ಕ ಗಾಡಿ ಕ್ಯಾಂಟರ್ ಬರುತ್ತೆ. ಆ ತರ ಗಾಡಿನಲ್ಲಿ ಎಷ್ಟು ಬ್ರಿಕ್ ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ಬ್ರಿಕ್ ನಾವು ಲೋಡ್ ಮಾಡಿ
ಅವ್ರ ಜಾಗ ಕಳಿಸ್ಕೊಡ್ತೀವಿ. ಅದು ಬಂದು ಒಂದು ಸೈಡ್ ಬಾಡಿ ಕಡಿಮೆ ಇರುತ್ತೆ. ಓಕೆ, ಅವ್ರದ್ದು ಇರುತ್ತೆ. ಅನ್ಲೋಡ್ ಮಾತ್ರ ನಾವು ಮಾಡ್ಕೋಬೇಕು. ಲೈಕ್ ಇದನ್ನ ಆರ್ಡರ್ ಮಾಡಬೇಕು ಅಂತಂದ್ರೆ ಎಷ್ಟು ದಿನ ಮುಂಚೆ ಆರ್ಡರ್ ಮಾಡ್ಬೇಕು ನಾವು? ಸರ್ ಈಗ ನಾವು ಕಂಪ್ನಿ ಓಪನ್ ಆದಾಗ ಬಂದು ನಮ್ಗೆ ಆರ್ಡರ್ ಕಡಿಮೆ ಇತ್ತು. ಇವಾಗ ಬಂದು ರೆಗ್ಯುಲರ್ ಬಂದು ನಮಗೆ 5,000 ಪ್ರೊಡಕ್ಷನ್ ಬರ್ತಿದೆ. 5,000 ಪ್ರೊಡಕ್ಷನ್ಗೂ ಆರ್ಡರ್ ಇದೆ ನಮಗೆ. ಅದಕ್ಕೂ ಆರ್ಡರ್ ಇದೆ. ಎಷ್ಟು ಪ್ರಾಡಕ್ಟ್ ಅಷ್ಟು ಆರ್ಡರ್ ಇದೆ. ಅಷ್ಟು ಆರ್ಡರ್ ಇದೆ. ಹಂಗಾಗಿ ನಾವು 10 ಡೇಸ್ ಬಿಫೋರ್ ಅಡ್ವಾನ್ಸ್ ಮಾಡಿ ಬುಕಿಂಗ್ ಮಾಡ್ಕೊಳ್ಬೇಕಾಗಿದೆ. ಮುಂಚೆ ಎಲ್ಲ ನಮ್ಮ ಹತ್ರ ಒಂದು 40,000 50,000 1 ಲಕ್ಷ ತನಕ ನಾವು ಬ್ರಿಕ್ ಸ್ಟಾಕ್ ಇಡ್ತಾ ಇದ್ವಿ. ಇವಾಗ ನಾವು ಮಾಡೋ ಯಾವ ಕಸ್ಟಮರ್ ಬುಕಿಂಗ್ ಮಾಡ್ತಾರೆ ಅವ್ರದ್ದು ಕ್ಯೂರಿಂಗ್ ಮಾಡಿ ಕೊಡೋಷ್ಟು ಟೈಮ್ ಇದೆ ನಮ್ಗೆ. ಅದಕ್ಕಿಂತ ನಾವು ಇವಾಗ ಬೇಕು ಕೊಡಿ ಅಂದ್ರೆ ಕೊಡೋಷ್ಟು ಇದಿಲ್ಲ. ಆರ್ಡರ್ ಚೆನ್ನಾಗಿದೆ. ಎಷ್ಟು ದಿನ ಗ್ಯಾಪ್ ಇರುತ್ತೆ? ಈಗ ನಾನು ಆರ್ಡರ್ ಮಾಡಿದೆ, ನೀವು ಆರ್ಡರ್ ಮಾಡಿದ್ರೆ ಒಂದು 10 ಡೇಸ್ ಒಳಗಡೆ ನಿಮ್ದು ಇವತ್ತು ಆರ್ಡರ್ ಬುಕಿಂಗ್ ಆಯ್ತು ಅಂದ್ರೆ ನಾವು 10 ಡೇಸ್ ವಾಟರ್ ಕ್ಯೂರಿಂಗ್ ಮಾಡಿ ಒಂದು 5 ಡೇಸ್ ಡ್ರೈ ಕ್ಯೂರಿಂಗ್ ಬಿಡ್ತೀವಿ. ಒಂದು 15 ಡೇಸ್ ಆದ್ರೂ ಬೇಕು, ಒಂದು 10 ಡೇಸ್ ನಾವು ಕೊಡ್ತೀವಿ. ಯಾಕಂದ್ರೆ ಹಳೆ ಬ್ರಿಕ್ ರೆಡಿ ಇರೋದಿರುತ್ತಲ್ವಾ, ಅದನ್ನ ಮ್ಯಾಚ್ ಮಾಡಿ ಒಂದು 10 ಡೇಸ್ ನಾವು ಕೊಡ್ತೀವಿ. 10 ದಿನ ಅಂತೂ ಹಾಗೆ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿ ಬುಕ್ ಮಾಡೋದು ಒಳ್ಳೆಯದು. ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರೆ ಒಳ್ಳೆಯದು. ಓಕೆ ಓಕೆ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಎಷ್ಟು ಬುಕ್ ಮಾಡಬೇಕು? ಎಷ್ಟಾದ್ರೂ ಮಾಡ್ಬೋದು ಸರ್. ಎಷ್ಟಾದ್ರೂ ಮಾಡ್ಬೋದು. ಇವಾಗ ದೊಡ್ಡ ಕಾಂಟ್ರಾಕ್ಟರ್ ಮತ್ತೆ ಇಂಜಿನಿಯರ್ಸ್ ಇದ್ದಾರೆ, ಅವ್ರು 40,000 50,000 ಮಾಡಿರೋದಿಲ್ಲ. ಮತ್ತೆ 1,000 ಬುಕಿಂಗ್ ಮಾಡಿ 1,000ನೇ ತಗೊಳ್ಳೋದು. ಇವಾಗ ಒಂದು ಸಣ್ಣ ಮನೆಗೆ ಒಂದು ಫಾರ್ಮ್ ಹೌಸ್ ಕಟ್ಕೊಂತೀವಿ ಸರ್, ನಮ್ಗೆ ಬರೀ ಒಂದು 400 ಇಟ್ಕೆ ಬೇಕು. ಓಕೆ, ತೊಂದರೆ ಇಲ್ಲ, 400 ಇಟ್ಕೆನೂ ಕೊಡ್ತೀರಾ. 400 500ಕ್ಕೂ ರೆಡಿ ಇದ್ದೀರಾ, 1000ಕ್ಕೂ ರೆಡಿ ಇದ್ದೀರಾ, 50,000ಕ್ಕೂ ರೆಡಿ ಇದ್ದೀರಾ. ಸರ್, ಯಾರಾದ್ರೂ ನೋಡ್ತಿರುವಂತಹ ಕಾಂಟ್ರಾಕ್ಟರ್ಗಳು, ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಫರ್ಮ್ ಅವರು ನಮಗೆ ಹೋಲ್ಸೇಲ್ ಅಲ್ಲಿ ಕೊಡ್ತೀರಾ, ಬೆಸ್ಟ್ ಪ್ರೈಸ್ ಆಗಿ ಕೊಡ್ತೀರಾ ಅಂತಂದ್ರೆ ಬಲ್ಕ್ ಆಗಿ ತಗೊಂಡಾಗ ಬೆಸ್ಟ್ ಪ್ರೈಸ್ ಮಾಡ್ಕೊಡಕ್ಕಾಗುತ್ತೆ ಸರ್. ಆ ಥರ ನಾವು ಯಾಕಂದ್ರೆ ನಾವು ಕೊಡ್ತಾ ಇರೋದೇ ರೀಸನಬಲ್ ಪ್ರೈಸ್ಗೆ. ಹಂಗಾಗಿ ಕೆಲವರು ಬಂದು ಕೇಳ್ತಿದ್ದಾರೆ ಆ ಥರ ಕೊಡಲ್ಲ ಸರ್. ಯಾಕಂದ್ರೆ ನಾವು ನೇರವಾಗಿ ವಿಡಿಯೋದಲ್ಲಿ ಹೇಳ್ತಾ ಇರೋ ಉದ್ದೇಶ ಏನಂದ್ರೆ ಸರ್, ನಾವು ಬಲ್ಕ್ ಆಗಿ ಆರ್ಡರ್ ಕೊಡ್ತೀವಿ ಆ ಥರ ಅಂದ್ರೆ ನಾವು ಮೆಟೀರಿಯಲ್ ಕಾಸ್ಟ್ ಎಲ್ಲ ಲೆಕ್ಕಾಚಾರ ಮಾಡಿ ದಿ ಬೆಸ್ಟ್ ಪ್ರೈಸ್ ನಾವು 40 ರೂಪೀಸ್ ಕೊಡ್ತೀವಿ. 40 ಅಂದ್ರೆ 14 ಹೌದು, ಫಿಕ್ಸ್ ಅಂತೀರಾ? ಫಿಕ್ಸ್ಡ್ ಇದೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ? ಬೇಕಾದ್ರೆ ನಾವು ಎಲ್ಲಾ ತರ ಮೆಟೀರಿಯಲ್ ಕಾಸ್ಟ್ ಮತ್ತೆ ಸಾಯಿಲ್, ಸಿಮೆಂಟ್, ಲೇಬರ್ ಕಾಸ್ಟ್, ಪವರ್ ಎಲ್ಲ ನೋಡ್ಬೇಕಾಗುತ್ತೆ. ಎಲ್ಲ ನೋಡ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅದನ್ನೆಲ್ಲ ನೋಡ್ಬಿಟ್ಟು ಮತ್ತೆ ನಾವು ಇಲ್ಲ ಸರ್ ನೀವು ವಿಡಿಯೋದಲ್ಲಿ ಹೇಳಿದೀರಾ ಮತ್ತೆ ನೋಡಿದ್ರೆ ಇಲ್ಲಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇಲ್ಲ ಅಂದ್ರೆ ನಾವು ಇದು ಟೋಟಲ್ ಆಗಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಬೆಸ್ಟ್ ಪ್ರೈಸ್ 40 ರೂಪೀಸ್ ಕೊಡ್ತಾ ಇದ್ದೀವಿ. ಸರಿ ಸರ್. ಸರ್, ಆಮೇಲೆ ಯಾರಾದ್ರೂ ನಮಗೆ ಟೆಸ್ಟಿಂಗಿಗೆ ಒಂದು ಬ್ರಿಕ್ಸ್ ಬೇಕು ಅಂದ್ರೆ ತಗೊಂಡು ಹೋಗ್ಬೋದಾ? ತೊಂದರೆ ಇಲ್ಲ ಸರ್, ನಾವೇ ಇದು ಬಂದು ಯಾವುದೇ ಪ್ರತಿ ಕಸ್ಟಮರ್ ಅಲ್ಲಿ ಬಂದ್ರು ಅವರು ಇಲ್ಲ ಸರ್ ನೋಡಿದೀವಿ ಅಂದ್ರೆ ಇಲ್ಲ ಸರ್ ನೀವು ತಗೊಂಡೋಗಿ ಒಂದೆರಡು ಬ್ರಿಕ್ ತಗೊಂಡೋಗಿ ನೀವೇ ಕೊಟ್ಟು ಮತ್ತೆ ನೀರಲ್ಲಿ ಇಟ್ಟು ಚೆಕ್ ಮಾಡಿ ಎಲ್ಲಾ ತರನು ಚೆಕ್ ಮಾಡ್ಕೊಳ್ಳಿ. ತೊಂದರೆ ಇಲ್ಲ. ಸಾಯಿಲ್ ಟೆಸ್ಟ್ ಅಲ್ಲಿ ನೀವು ಮಾಡ್ತಿದ್ದೀರಲ್ವಾ? ಸರ್ಟಿಫಿಕೇಟ್ಸ್ ಎಲ್ಲ ಇದೆ, ಎವ್ರಿಥಿಂಗ್ ಇದು ಬೆನಿಫಿಟ್ ಪರ್ಫೆಕ್ಟ್ ಅಂತ ಹೇಳ್ತೀರಾ ಸರ್? ಆಮೇಲೆ ಫೈನಲ್ ಆಗಿ ಬರೋದಿದ್ರೆ ಎಲ್ಲಿ ಬರಬೇಕು? ನಿಮ್ಮ ಅಡ್ರೆಸ್ ಹೇಳಿ ನಮಗೆ. ಸರ್, ನಮ್ಮ ಅಡ್ರೆಸ್ ಈಗ ಬೆಂಗಳೂರಿಂದ ಬರೋದಾದ್ರೆ ಹೊಸಕೋಟೆಯಿಂದ ಶಿಡ್ಲಘಟ್ಟ ರೋಡ್ ಅಲ್ಲಿ 15 ಕಿಲೋಮೀಟರ್ ಮುಂದೆ ಬಂದ್ರೆ ಬೆಟ್ಟಳ್ಳಿ ಗೇಟ್ ಅಂತ ಇದೆ. ಬೆಟ್ಟಳ್ಳಿ ಗೇಟ್ ಅಲ್ಲೇ ಲೆಫ್ಟ್ ಅಲ್ಲಿ ಮಾವಿನತೋಪ್ ಒಳಗಡೆ ಇದೆ. ಮಾವಿನತೋಪ್ ಒಳಗಡೆ ನಮ್ದು ಮೇನ್ ರೋಡ್ಗೆನೆ ಗೇಟ್ ಇದೆ. ಓಕೆ. ಅದನ್ನ ಬಿಟ್ಟು ಬೇರೆ ಏನಾದ್ರು ಬ್ರಾಂಚ್ ಮಾಡ್ಬೇಕು ಅಂತಿದ್ದೀರಾ ಸರ್? ಅದು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ. ನಮ್ಗೆ ಆಲ್ ಓವರ್ ಕರ್ನಾಟಕದಿಂದ ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಎಲ್ಲಾ ಕಡೆನೂ ಕೊಡ್ತಾ ಇದೀವಿ. ಹಂಗಾಗಿ ಬೇರೆ ಕಡೆ ಅವರು ಒಂದು 30% 40% ನೆಗೆಟಿವ್ ಆಗ್ತಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ನಾವು ಮೀಟಿಂಗ್ ಅಲ್ಲೆಲ್ಲ ಇದು ಮಾಡಿ ಬೇರೆ ಕಡೆಯಿಂದ ಕಿಲೋಮೀಟರ್ ಜಾಸ್ತಿ ಆಗ್ತಿದೆ. ಅದಕ್ಕೆ ತುಮಕೂರು ಕಡೆ ಒಂದು ಪ್ಲಾಂಟ್ ಮಾಡೋಣ ಅಂತ ಆಲ್ರೆಡಿ ಒಂದು 15 ಡೇಸ್ ಇಂದ ನಾವು ಓಡಾಡ್ತಾ ಇದೀವಿ. ಮತ್ತೆ ಕುಣಿಗಲ್ ರೋಡ್ ಕಡೆ ಒಂದು ಜಾಗ ನೋಡ್ಕೊಂಡು ಬಂದಿದೀವಿ. ಆದ್ರೆ ಒಂದು ಈ ಮಂತ್ ಅಲ್ಲಿ 2ರಲ್ಲಿ ಒಂದು ಕಡೆ ನಾವು ಪ್ಲಾಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಪ್ಲಾಂಟ್ ಬರುತ್ತೆ. ಹಾಗಾದ್ರೆ ನಿಮ್ದು ಬಂದೇ ಬರುತ್ತೆ. ಅದನ್ನ ನಾವು ವಿಡಿಯೋದಲ್ಲಿ ಅಲ್ಲಿ ಓಪನ್ ಆದ್ಮೇಲೆ ಮಾಡಿಸಿ ಹೇಳ್ಬೇಕಂತ ನಮ್ಮ ಪ್ಲಾನಿಂಗ್ ಇತ್ತು. ಬಟ್ ಇವಾಗ ನೀವು ಕೇಳಿದಿರಾ, ಆದ್ರಿಂದ ನಾವು ಈ ಕಡೆ ನೆಲಮಂಗಲ ಬಿಟ್ಟು ಕುಣಿಗಲ್ ರೋಡಲ್ಲಿ ಒಂದು ಪ್ಲಾಂಟ್ ಮಾಡಿ ಸರ್. ಡೆಫಿನೆಟ್ಲಿ ಮಾಡಿ. ನಮಗೂ ಕೂಡ ಬೇಡಿಕೆ ತುಂಬಾ ಇರೋದ್ರಿಂದ ನಮ್ಮ ಜನರು ಕೂಡ ಇಷ್ಟಪಡ್ತಾ ಇದ್ದಾರೆ. ಬ್ರಿಕ್ಸ್ಗಳನ್ನ ನಾವು ಮನೆ ಕಟ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಆಮೇಲೆ ಇದನ್ನ ಕಟ್ಕೊಡುವಂತವ್ರು ನಿಮ್ಗೆಲ್ಲ ಗೊತ್ತಿದಾರ? ಯಾರಾದ್ರೂ ಇಂಜಿನಿಯರ್ಸ್ ಆಲ್ಮೋಸ್ಟ್ ಎಲ್ಲ ಇವಾಗ ತುಂಬಾ ಜನ ಪರಿಚಯ ಇದ್ದಾರೆ. ಅವರೇ ಬಂದು ಮಾಡ್ಬೇಕು ಅಂದ್ರೆ ಕಷ್ಟ. ಇವಾಗ ನಾವು ಬಂದು ಇಲ್ಲಿ ತುಮಕೂರು ಹತ್ರ ಕಟ್ಟಬೇಕು. ನಮ್ಮ ಇಂಜಿನಿಯರ್ ಗೊತ್ತಿರೋರು ಬಂದು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಬೆಂಗಳೂರು ಇರ್ತಾರೆ. ಇವ್ರು ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಿ ಕಷ್ಟ. ಹಂಗಾಗಿ ಯಾವುದೇ ಇಂಜಿನಿಯರ್ ಬೇಕಾದ್ರೂ ಈ ಮನೆನ ಕಟ್ಬೋದು, ಯಾರು ಬೇಕಾದ್ರೆ ಮಾಡಬಹುದು. ಬೇಕಾದ್ರೆ ನಾಲೆಜ್ ಕೊಡ್ತಿರಲ್ವಾ? ಹೌದೌದು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಇನ್ಫಾರ್ಮೇಶನ್ ನೀವು ಕೊಡ್ತೀರಾ. ಸೊ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಎಂಬ್ರಿಕ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಎಂಬ್ರಿಕ್ಸ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ಅದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ವೀಕ್ಷಕರೇ.